ಪೀಠಾಧಿಕಾರಿಯಿಂದ ಹಲ್ಲೆ ಆಗಿದೆ, ಜಾತಿ ನಿಂದನೆ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯ ಬಟ್ಟೆ ಎಳೆದು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೆಲಮಂಗಲದ ಗೋರೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಗೋರೂರು ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಪೀಠ ಇದೆ. ಉತ್ಸವಕ್ಕಾಗಿ ಪೀಠಾಧಿಕಾರಿಯಿಂದ ಮುಖ್ಯ ರಸ್ತೆ ಬಂದ್ ಮಾಡಲಾಗಿದೆ. ರಸ್ತೆ ಬಿಡಿ ಅಂತ ಅಲ್ಲಿ ಕಾರ್ನ ಹಾರ್ನ್ ಮಾಡಲಾಗತ್ತೆ. ಹಾರ್ನ್ ಮಾಡಿದ್ದಕ್ಕೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ. ಪೀಠಾಧಿಕಾರಿಯಿಂದ ಹಲ್ಲೆ ಆಗಿದೆ ಮತ್ತು ಜಾತಿ ನಿಂದನೆ ಆಗಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪೀಠಾಧಿಕಾರಿಯಿಂದ ಹಲ್ಲೆ ಮತ್ತು ಜಾತಿ ನಿಂದನೆಯ ಆರೋಪ ಇದೆ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಅಲ್ಲಿ ನೆಲಮಂಗಲದ ಗೋರೂರು ಗ್ರಾಮದಲ್ಲಿ ಈ ಒಂದು ಘಟನೆ ಆಗತ್ತೆ. ಅಲ್ಲಿ ಚಾಮುಂಡೇಶ್ವರಿ ಪೀಠ ಇದೆ. ಉತ್ಸವಕ್ಕಾಗಿ ಪೀಠಾಧಿಕಾರಿಯಿಂದ ಮೇನ್ ರಸ್ತೆ ಏನಿರುತ್ತಲ್ಲ ಅದನ್ನು ಬಂದ್ ಮಾಡಿದ್ರು. ರಸ್ತೆ ಬಿಡಿ ಅಂಥೇಳಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ ಹಾಕೊಂಡು ಹೋಗ್ತಾರೆ. ಕಾರಲ್ಲಿರುವಂಥವರು ಹಾರ್ನ್ ಹೊಡಿತಾರೆ, ಅದಕ್ಕೆ ಹಲ್ಲೆ ಮಾಡಿದ್ರು ಅನ್ನೋದು. ಪೀಠಾಧಿಕಾರಿ ಮನೀಶ್ ಗುರೂಜಿ ವಿರುದ್ಧ FIR ಕೂಡ ದಾಖಲಾಗಿದೆ. ಸೋಲೂರು ಹೋಬಳಿಯ ಶಿವಗಂಗೆ ರಸ್ತೆಯಲ್ಲಿರುವಂಥ ಗೋರೂರು ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ಗೋರೂರು ಗ್ರಾಮದಲ್ಲಿ ಸ್ಥಾಪಿತ ಆಗಿರುವಂಥ ಶ್ರೀ ಚಾಮುಂಡೇಶ್ವರಿ ಪೀಠ ನಿನ್ನೆ ರಾತ್ರಿ ಉತ್ಸವ ಮಾಡಲು ಪೀಠಾಧಿಕಾರಿಯಿಂದ ಮುಖ್ಯ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಬಂದ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೋಗೋದಕ್ಕೆ ದಾರಿ ಇಲ್ಲ ಅಲ್ಲಿ. ಸೊ ಹಂಗಾಗಿ ಇದ್ದಕ್ಕಿದ್ದಂಗೆ ಒಂದು ಕಾರ್ ಬರುತ್ತೆ. ಆ ಕಾರಿನಲ್ಲಿ ಹಾರ್ನ್ ಮಾಡಿದ್ದಕ್ಕೆ ಉತ್ಸವ ನಡೀತಿರೋದು ಗೊತ್ತಾಗಲ್ವಾ ಅಂಥೇಳಿ ದರ್ಪದಿಂದ ಥಳಿತ ಮಾಡಲಾಗಿದೆ. ಪೀಠಾಧಿಕಾರಿ ಮನೀಶ್ ಗುರೂಜಿ ಮತ್ತು ಕುಟುಂಬಸ್ಥರ ವಿರುದ್ಧ FIR ದಾಖಲಾಗಿದೆ. ಈಗ ವಕೀಲರಾಗಿರುವಂಥ ಗಿರೀಶ್, ತಾಯಿ ಅನಸೂಯ ಮತ್ತು ಇತರೆ ಇಬ್ಬರ ಮೇಲೆ ಗುರೂಜಿ ಹಾಗೂ ಸಂಗಡಿಗರಿಂದ ಹಲ್ಲೆ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಕಾಲಿಗೆ ಬಿದ್ದು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಬಿಡದೆ ಸುಮಾರು ಅರ್ಧ ಗಂಟೆಗಳ ಕಾಲ ಥಳಿತ ಆಗಿದೆ ಅನ್ನುವಂಥ ಆರೋಪ. ತನಗಾದ ದೌರ್ಜನ್ಯದಲ್ಲಿ ನ್ಯಾಯ ಕೊಡಿಸಿ ಅಂತೇಳಿ ಈಗ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. FIR ದಾಖಲಾಗಿದೆ. ಈಗ 189(2) ಅಡಿಯಲ್ಲಿ 126(2) ಅಡಿ ಸೆಕ್ಷನ್ ಅಡಿಯಲ್ಲಿ ದಾಖಲಾಗ್ತಾ ಇರುವಂಥ ಪ್ರಕರಣಗಳು 191(2), 1152, 11 ಅದರ ಜೊತೆಗೆ 324, 325, 351, 190 ಸೆಕ್ಷನ್ ಅಡಿಯಲ್ಲಿ ಈಗ ದೂರು ದಾಖಲಾಗಿದೆ. ಕೂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಲ್ಲಿ ಒಂದು ಕಾರ್ಯಕ್ರಮ, ಉತ್ಸವ ಕಾರ್ಯಕ್ರಮ ಇರುತ್ತೆ. ಗೋರೂರು ಗ್ರಾಮದಲ್ಲಿ ಒಂದು ಚಾಮುಂಡೇಶ್ವರಿ ಪೀಠ ಇರುತ್ತೆ. ಆ ಪೀಠದ ಉತ್ಸವ ಇರುತ್ತೆ. ಅಲ್ಲಿ ರಸ್ತೆಯನ್ನು ಬಂದ್ ಮಾಡಲಾಗುತ್ತೆ. ಇಲ್ಲ ಬೇರೆ ಕಡೆ ಹೋಗ್ಬೋದು ಅಂಥೇಳಿ ಸಮಜಾಯಿಸಿ ಹೇಳಬಹುದಾಗಿತ್ತು, ಅಥವಾ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅವರು ರಿಟರ್ನ್ ಮಾಡ್ಕೊಂಡು ಹೋಗಬಹುದಾಗಿತ್ತು. ಇಲ್ಲಿ ಉತ್ಸವ ನಡೀತಾ ಇರೋದು, ಹಬ್ಬ ಇರೋದು, ಜಾತ್ರೆ ಇರೋದು ಗೊತ್ತಾಗಲ್ವಾ ಅಂಥೇಳಿ ಕಾರಿನಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ರೀತಿಯಾಗಿ ಥಳಿತ ಆಗಿದೆ ಅನ್ನುವಂಥ ಆರೋಪ ಈಗ ಸ್ವಾಮೀಜಿಯ ವಿರುದ್ಧ FIR ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಈಗ ರಸ್ತೆಯನ್ನು ಬಂದ್ ಮಾಡಿದಾಗ ಬೇರೆ ಕಡೆಗೆ ಹೋಗಿ ಅಂದರೆ ಪಾಪ ಹೋಗ್ತಾ ಇದ್ರು, ಬಟ್ ಥಳಿತ ಆಗಿದ್ದು ಯಾಕೆ ಅಂತೇಳಿ, ಈ ರೀತಿಯ ವರ್ತನೆ ಯಾಕೆ? ಸಂಜೆ ನವರಾತ್ರಿ ಪ್ರಯುಕ್ತ ಏನೊಂದು ಈ ಚಾಮುಂಡೇಶ್ವರಿ ಪೀಠದಲ್ಲಿ ಒಂದು ಉತ್ಸವ ನಡೀತಿರುತ್ತೆ. ಸೊ ಉತ್ಸವ ಸಲುವಾಗಿ ರಸ್ತೆಯನ್ನ ಬಂದ್ ಮಾಡಿರ್ತಾರೆ. ಈ ಒಂದು ರಸ್ತೆ ರಾಮನಗರ ಟು ದಾಬಸ್ಪೇಟೆ ಒಂದು ಮುಖ್ಯ ರಸ್ತೆವಾಗಿರುತ್ತೆ. ಈ ರಸ್ತೆಯನ್ನ ಬಂದ್ ಮಾಡಿ ಸುಮಾರು ಒಂದು 2 ಗಂಟೆ ಅವಧಿಗಳ ಕಾಲ ರಸ್ತೆ ಬಂದಾಗಿರುತ್ತೆ. ಇದರಲ್ಲಿ ಸುಮಾರು ವಾಹನಗಳು ಸಿಲ್ಕಿ ಟ್ರಾಫಿಕ್ ಜಾಮ್ ಅನ್ನ ಅನುಭವಿಸ್ತಿರ್ತಾರೆ. ಇದರಲ್ಲಿ ಒಂದು ಕುಟುಂಬ ಏನು ಹಲ್ಲೆಗೊಳಗಾಗಿರುವ ಏನು ಹೈಕೋರ್ಟ್ ಯುವ ವಕೀಲ ಗಿರೀಶ್ ಅವರ ಕುಟುಂಬ ಪ್ರಶ್ನೆ ಮಾಡ್ತಾರೆ. ನಮ್ಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡಿ, ಏನೊಂದು ಅರ್ಜೆಂಟ್ ಒಂದು ಕೆಲಸ ಇದೆ, ಒಂದು ಫ್ಯಾಮಿಲಿ ಫಂಕ್ಷನ್ ಹೋಗ್ಬೇಕಾಗಿರುತ್ತೆ, ನೀವು ಅನುವು ಮಾಡಿಕೊಟ್ರೆ ನಾವು ಸ್ವಲ್ಪ ಜಾಗ ಕೊಟ್ರೆ ನಾವು ಹೋಗ್ತೀವಿ ಅಂತ ಪ್ರಶ್ನೆ ಮಾಡಲು ಹೋದಾಗ ಏನೊಂದು ಗುರೂಜಿ ಜೊತೆಯಲ್ಲಿದ್ದ ಕೆಲ ವ್ಯಕ್ತಿಗಳು ಅವರ ಮೇಲೆ ಏನೊಂದು ಈ ಮಾರಣಾಂತಿಕ ಹಲ್ಲೆಯನ್ನ ನೆರ್ಸಕ್ ಹೋದ್ರು. ಇದನ್ನ ತಡೆಯಲು ಬಂದ ನನ್ನ ತಾಯಿಯ ಸೀರೆಯನ್ನ ಎಳೆದ್ರು, ಕಾರಿನಲ್ಲಿ ಕೂರಿಸಿ ಹೊಡೆದ್ರು. ಅರ್ಧ ಗಂಟೆ ಗುರೂಜಿ ಕಾಲಿಗೆ ಬಿದ್ರೂ ಕೂಡ ಜಾತಿಯನ್ನ ನಿಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಈ ಒಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವನ್ನ ಈ ಹಲ್ಲೆಗೊಳಗಾಗಿರುವ ಗಿರೀಶ್ ಆರೋಪ ಮಾಡ್ತಿದ್ದಾರೆ. ಈ ಪ್ರಕರಣ ಸಂಬಂಧ ಕೂದೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಕೇಸ್ ದಾಖಲಾಗುತ್ತೆ. ತದನಂತರ ಸುಮಾರು ಒಂದು ಸೆಕ್ಷನ್ ಗಳನ್ನ ಹಾಕಿ ಒಂದು FIR ಅನ್ನ ದಾಖಲು ಮಾಡ್ತಾರೆ. ಏನೊಂದು ಈ ಚಾಮುಂಡಿ ಪೀಠದ ಪೀಠಾಧಿಪತಿಗಳಾದಂತಹ ಮನೀಶ್ ಗುರೂಜಿ ಹಾಗೂ ಜೊತೆಯಲ್ಲಿದ್ದ ಇನ್ನ ಸಹಚರರು ಮೂವರ ಮೇಲೆ ಒಂದು FIR ದಾಖಲಾಗುತ್ತೆ. FIR ನಂತೆ ಒಂದು ಪ್ರಕರಣ ಸಾಗ್ತಾ ಇದೆ. ಇದೀಗ ಈ ಹಲ್ಲೆಗೊಳಗಾಗಿರುವಂತಹ ಗಿರೀಶ್ ಮಾಡ್ತಿರುವಂತಹ ಆರೋಪ ಏನು ಅಂದ್ರೆ, ನಾನು ರಸ್ತೆಯನ್ನ ಜಾಗ ಬಿಡಿ ಅಂತ ಕೇಳಿದ್ದ ಒಂದು ಮಾತಿಗೆ ಪೀಠದಿಂದ ರಸ್ತೆಗೆ ಬಂದ ಗುರೂಜಿ
ಜಾತಿಯನ್ನ ನಿಂದಿಸಿದ್ರು. ನಿಂದು ಯಾವ ಊರು, ಯಾವ ಜನಾಂಗ, ಹೀಗೆಲ್ಲ ಕಾರ್ತಿಕ್ ಮಾಡೋದು, ಕಾರ್ತಿಕ್ ಅದು ಇದು ಪರ್ಯಾಯ ಬೆಂಕಿ ವ್ಯವಸ್ಥೆ ಹಾಕಿದ್ದಾರೆ ಇಲ್ವಾ ಅಂತ ಅಲ್ಲಿ? ಬೇರೆ ಮಾರ್ಗ, ಅದೇ ಮಾರ್ಗ ಇತ್ತ ಅಥವಾ ಬೇರೆ ಮಾರ್ಗದಿಂದ ಇಲ್ಲ, ಹೋಗ್ಬಹುದಾಗಿತ್ತ, ಹೇಗೆ? ಶಂಕುಮಾರ್, ಸದ್ಯ ಇದೊಂದು ಹೆದ್ದಾರಿ, ಏನು ರಾಮನಗರ ಟು ತುಮಕೂರನ್ನ ಕಲ್ಪಿಸುವಂತಹ ಒಂದು ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಪರ್ಯಾಯ ಮಾರ್ಗವಾಗಿಲ್ಲ. ಏನ್ ಸುಮಾರು 1,000-2,000 ಜನರು ಈ ರಸ್ತೆಯಲ್ಲಿ ಸೇರ್ಕೊಂಡಾಗ ಕಾಮನ್ ಆಗ ಅದೊಂದು ರಸ್ತೆಯ ಬಂದ್ ಆಗಿರುತ್ತೆ. ಸೊ ಪೊಲೀಸರು ಸ್ಥಳದಲ್ಲಿದ್ರು ಕೂಡ ಗಾಡಿಗಳಿಗೆ ಹೋಗೋದಕ್ಕೆ, ಬೇರೆ ವಾಹನಗಳಿಗೆ ಅನುವು ಮಾಡ್ಕೊಡ್ತಿಲ್ಲ ಅಂತ ಸಣ್ಣದಾಗಿ ಶುರುವಾದಂತ ಗಲಾಟೆ, ಜಾತಿ ನಿಂದಿಸಿ ಹಿಗ್ಗಾಮುಗ್ಗ ತಿಳಿಸಿರುವ ಆರೋಪ ಕೂಡ ಮಾಡಿದ್ದಾರೆ ಏನು ಹಲ್ಲೆಗೊಳಗಾದ ಗಿರೀಶ್ ಅವರು. ಎಸ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.